ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ತುಂಬ ಜನ ನನಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಸ್ಟಾಪ್ ಮಾಡೋಕೆ ಹೋಗಬೇಡಿ ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಿದ್ರು. ಅದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಇನ್ನೂ ಸ್ಟಾರ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಜಾಬ್ ಇನ್ಫಾರ್ಮೇಷನ್ ಬಿಟ್ಟು ಯೂಟ್ಯೂಬಿಗೆ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳ್ತೀನಿ ನೋಡಿ. ಇಂಡಿಯನ್ ಮಾರ್ಚೆಂಟ್ ನೇವಿ ಕಡೆಯಿಂದ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಯಾವುದು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ₹100 ಅಪ್ಲಿಕೇಶನ್ ಫೀಸು, ಲಿಟ್ರಲ್ ಆಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ವೇಕೆನ್ಸಿನೂ ಕೂಡ ಜಾಸ್ತಿ ಕಾಲ್ ಮಾಡಿದ್ದಾರೆ ಈ ಸತಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 4,000 ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಅಪ್ಲೈ ಮಾಡಬಹುದು. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಕೆಲಸ ಸಿಗುತ್ತೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಇರುತ್ತೆ. ನೀವು ಕರ್ನಾಟಕದಲ್ಲೂ ಕೂಡ ಕೆಲಸ ಮಾಡಬಹುದು. ಪೋಸ್ಟ್ ನೇಮ್ ಬಂದ್ಬಿಟ್ಟು ಸಿ ಮ್ಯಾನ್ ಮತ್ತೆ ಮೆಸ್ ಬಾಯ್ ಗೆ ಕಾಲ್ ಮಾಡಿದ್ದಾರೆ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 38,000 ಇಂದ ಹಿಡಿದು 90,000 ತನಕ ಕೊಡ್ತಾರೆ. NNV ನ ಒಂದು ವೇಕೆನ್ಸಿ ಡೀಟೇಲ್ಸ್ ಬಂದ್ಬಿಟ್ಟು ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಅಂತ ಹೇಳಿ. ಈ ಒಂದು ಜಾಬ್ ನ ಒಂದು ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ 12th 10th ITI ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಸೊ ಇದ್ರಲ್ಲೇನು ಡಿಗ್ರಿ ಅಂತ ಏನ್ ಮೆನ್ಷನ್ ಮಾಡಿಲ್ಲ ನಮಗೆ. 12th 10th ITI ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕು, ನೀವು ಈ ಒಂದು ಅಪ್ಲಿಕೇಶನ್ ಗೆ ಎಲಿಜಿಬಿಲಿಟಿ ಆಗ್ತೀರಾ. ಸೊ ಅದರ ಒಂದು ಡೀಟೇಲ್ಸ್ ಕೂಡ ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಕ್ವಾಲಿಫಿಕೇಶನ್ ಎಷ್ಟೆಷ್ಟು ಇರಬೇಕು, ಏನೇನು ಓದಿರ್ಬೇಕು ಅಂತ ಹೇಳಿ. ಸೊ ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇದ್ರನ್ನು ಕೂಡ ಲಿಸ್ಟ್ ಕೊಟ್ಟಿದ್ದಾರೆ. ಮಿನಿಮಮ್ ನಿಮ್ಗೆ 18 ವರ್ಷ ತುಂಬಿರ್ಬೇಕಾಗತ್ತೆ. ಸೊ 25 ವರ್ಷದ ಒಳಗಡೆ ಇರಬೇಕಾಗುತ್ತೆ. 18 ವರ್ಷ ನಿಮ್ಗೆ ಮಿನಿಮಮ್ ಆಗಿರ್ಬೇಕಾಗುತ್ತೆ. ನೀವು 10th ಮಾಡಿದ್ರು ಕೂಡ 18 ವರ್ಷ ಕಂಪ್ಲೀಟ್ ಮಾಡಿರ್ಬೇಕು. 10th ಗೆ ನಿಮ್ಗೆ 17 ರಿಂದ 16 ವರ್ಷ ಕಂಪ್ಲೀಟ್ ಆಗುತ್ತೆ. ನೀವು ಸೆಕೆಂಡ್ PU ಮುಗಿಸಿರ್ತೀರಾ, ITI ಫಸ್ಟ್ ಇಯರ್ ಓದ್ತಿರ್ತೀರಾ, ಅಂತವ್ರು ಈ ಒಂದು ಅಪ್ಲಿಕೇಶನ್ ಗೆ ಎಲಿಜಿಬಲ್ ಆಗ್ತೀರಾ. ಯಾಕಪ್ಪ ಅಂದ್ರೆ 10th ಮುಗಿಸಿದ ತಕ್ಷಣ ನೀವು ಅಪ್ಲೈ ಮಾಡಕ್ಕಾಗಲ್ಲ. 18 ವರ್ಷ ನಿಮ್ಗೆ ಆಗಿರ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಚೈಲ್ಡ್ ಲೇಬರ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಸೊ ಯಾವ್ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ಸ್ಯಾಲರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಇದ್ರಿಂದ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಪೋಸ್ಟ್ ಗಳಿಗೂ ಕೂಡ ಡಿಫ್ರೆಂಟ್ ಸ್ಯಾಲರೀಸ್ ಇರುತ್ತೆ. ಸೊ ಇವಾಗ 30,000 ದಿಂದ 90,000 ಅಂದ್ರೆ ಒಂದೇ ಪೋಸ್ಟ್ ಅಲ್ಲ, ಇಲ್ಲಿ ನಿಮ್ಗೆ ಸುಮಾರು ಪೋಸ್ಟ್ ಇರುತ್ತೆ. ಆ ಒಂದು ಪೋಸ್ಟ್ ಗಳಿಗೆ ಸ್ಯಾಲರಿ ಅದೇ ತಕ್ಕನಂಗೆ ಸಿಗುತ್ತೆ ನಿಮ್ಗೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ನಿಮ್ಗೆ. ರಿಟರ್ನ್ ಎಕ್ಸಾಮ್ ಜೊತೆಗೆ ನಿಮ್ಗೆ ಇಂಟರ್ವ್ಯೂನು ಕೂಡ ಇರುತ್ತೆ. ಇಂಟರ್ವ್ಯೂ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ನಿಮ್ಗೆ ಇಲ್ಲಿ ಟಿಕ್ ಮಾಡ್ತಾರೆ ನೋಡಿ, ಆ ಒಂದು ಆಪ್ಷನ್ಸ್ ಗಳು ಯಾವುದು ಇರೋದಿಲ್ಲ ಇಲ್ಲಿ. ಸೊ ನೀವು ಕೈಯಾರೆ ಬರಿಬೇಕಾಗುತ್ತೆ. ಸೊ ರಿಟರ್ನ್ ಎಕ್ಸಾಮ್ ಅಂದ್ರೆ ಇಂಟರ್ವ್ಯೂ ಇರುತ್ತೆ. ಚಿಕ್ಕದಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅಷ್ಟೇ. ಸೊ ಅದನ್ನ ನೀವು ಆರಾಮಾಗಿ ಇಂಟರ್ವ್ಯೂನ ಕೊಡಬಹುದು. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ ಇಲ್ಲಿ ನಿಮ್ಗೆ SC ST OBC ಜನರಲ್ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ₹100 ಫೀಸ್ ನ ಇಟ್ಟಿದ್ದಾರೆ. ₹100 ಎಲ್ಲರಿಗೂ ಕೂಡ ಅಫೋರ್ಡ್ ಮಾಡಕ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲಿಕೇಶನ್ ನ ಒಂದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 11th ಮಾರ್ಚ್ ಇಂದಾನೆ ಸ್ಟಾರ್ಟ್ ಆಗಿದೆ ಅವಾಗ್ಲೇ. ಸೊ 30th ಏಪ್ರಿಲ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ. 30th ಏಪ್ರಿಲ್ ಅಂದ್ರೆ ಮಿನಿಮಮ್ ನಿಮ್ಗಿನ್ನ 20 ದಿವಸ ಟೈಮ್ ಅನ್ನ ಇದ್ದೇ ಇದೆ. 20-25 ದಿವಸ ಟೈಮ್ ಇದೆ. ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಸೊ ನಿಮ್ಗೆ ರಿಟರ್ನ್ ಎಕ್ಸಾಮ್ ಯಾವಾಗ, ಇಂಟರ್ವ್ಯೂ ಯಾವಾಗ ಅಂತ ಹೇಳಿ ಗೊತ್ತಾಗಬೇಕು ಅಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಬಂದು ನೀವು ಮೆಸೇಜ್ ಮಾಡಿ. ಅದರ ಒಂದು ರಿಲೇಟೆಡ್ ಎಕ್ಸಾಮ್ ಬರೀತಾರೆ ನೋಡಿ, ಅದರ ಒಂದು ರಿಲೇಟೆಡ್ ಸಬ್ಜೆಕ್ಟ್ಸ್ನ ಒಂದು PDF ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇದನ್ನ ನೀವು ಆರಾಮಾಗಿ ಓದ್ಕೊಂಡು ಎಲ್ಲೂ ಹೋಗ್ದಿರಾ ಎಕ್ಸಾಮ್ನ ಅಟೆಂಡ್ ಮಾಡಬಹುದು. ಸೊ ₹100 ಫೀಸ್ ಇರುತ್ತೆ. ಆರಾಮಾಗಿ ಅಪ್ಲೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಜಾಬ್ ಸಿಗುತ್ತೆ. ಸೊ ಅದು ಕೂಡ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಮತ್ತೆ ಇನ್ನೊಂದು, ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಅಮೌಂಟ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಮೌಂಟ್ ಪೇ ಮಾಡಿ ಆಲ್ ಟಿಕೆಟ್ನ ತಗೋಬೇಕಾಗತ್ತೆ. ಸೊ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರನೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ.